ಸ್ನೇಹಿತರೆ ನಮಸ್ಕಾರ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳಿಗೆಲ್ಲ ಒಂದು ಫುಲ್ ದಿಲ್ ಖುಷ್ ನ್ಯೂಸ್ ಇದೆ. ತುಂಬ ಒಳ್ಳೆ ಸರ್ಪ್ರೈಸ್ ಕೂಡ ಹೌದು. ಡೆವಿಲ್ ಸಿನಿಮಾದ ಒಂದು ಹೊಸ ಅಪ್ಡೇಟ್ ಸಿಗ್ತಾ ಇದೆ. ಮೇ 10ಕ್ಕೆ ಡೆವಿಲ್ ಸಿನಿಮಾದ ಚಿತ್ರದ ಮೇಕಿಂಗ್ ವಿಡಿಯೋ ರಿಲೀಸ್ ಆಗುತ್ತೆ ಅಂತ ನ್ಯೂಸ್ ಬಂದಿದೆ. ಸೊ ಈಗ ಫಸ್ಟ್ ಲುಕ್ ಟೀಸರ್ ರಿಲೀಸ್ ಆಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಒಂದು ಹೊಸ ಮುಖವನ್ನು, ಹೊಸ ಪರಿಚಯವನ್ನು, ಅವರೊಳಗಿರುವ ಅಭಿನಯವನ್ನು ಹೊಸದಾಗಿ ತೆಗೆದಿದ್ರು ಮಿಲನ ಪ್ರಕಾಶ್ ಅವರು. ಸೊ ಭಾಳ ವೈರಲ್ ಆಗಿತ್ತು ಫಸ್ಟ್ ಲುಕ್ ಟೀಸರ್. ಅದಾದ ನಂತರ ಫಸ್ಟ್ ಶೆಡ್ಯೂಲ್ ಚಿತ್ರೀಕರಣ ಕೂಡ ನಡೀತಾ ಇತ್ತು. ಸೊ ಅದು ಕಂಪ್ಲೀಟ್ ಆಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಅದ್ದೂರಿ ಸೆಟ್ನಲ್ಲಿ. ಸೊ ಆ ಸಮಯದಲ್ಲಿ ದರ್ಶನ್ ಅವರ ಕೈಗೆ ಪೆಟ್ಟಾಗಿ ಚಿತ್ರೀಕರಣ ನಿಂತೋಗಿತ್ತು. ಸೊ ಅವರು ಕೈಯ ಪೆಟ್ಟಿನಿಂದನೇ ಕೂಡ ಪೆಟ್ಟಿನಲ್ಲೇ ಎಲೆಕ್ಷನ್ ಕ್ಯಾಂಪೇನು ಮತ್ತು ಇತ್ತೀಚಿನ ಕಾಟೇರ ಪ್ರೆಸ್ ಮೀಟಲ್ಲಿ ಕೂಡ ಭಾಗವಹಿಸಿದರು. ಈಗ ಅವರ ಒಂದು ಇತ್ತೀಚಿನ ಫೋಟೋ ಅವರು ಶಸ್ತ್ರಚಿಕಿತ್ಸೆಯಿಂದ ಯಶಸ್ವಿಯಾಗಿ ತಮ್ಮ ಒಂದು ಕೈಯನ್ನು ಸುಧಾರಿಸ್ಕೊಂಡು ಮತ್ತೆ ಚಿತ್ರೀಕರಣದಲ್ಲಿ ಭಾಗವಹಿಸಿದ್ದಾರೆ ಅನ್ನೋ ಒಂದು ಸುದ್ದಿ ಬರ್ತಾ ಇದೆ. ಸೊ ಈ ಒಂದು ಖುಷಿ ವಿಚಾರಕ್ಕೆ ಈ ಒಂದು ಡೆವಿಲ್ ಸಿನಿಮಾದ ಏನು ಮೇಕಿಂಗ್ ವಿಡಿಯೋನ ಮೇ 10ಕ್ಕೆ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಬಾಸ್ ಈಸ್ ಬ್ಯಾಕ್ ಅಂತ ಅಭಿಮಾನಿಗಳು ಇತ್ತೀಚಿನ ಅವರ ಒಂದು ಸ್ನೇಹಿತರ ಜೊತೆಗಿನ ಫೋಟೋನ ನೋಡಿ ಭಾಳ ಖುಷಿ ಪಡ್ತಾ ಇದ್ದಾರೆ. ಸೊ ಚಿತ್ರೀಕರಣದ ನಂತರದ ಶೆಡ್ಯೂಲ್ಗಳು ಕೂಡ ಇನ್ನೇನು ಆರಂಭ ಆಗುತ್ತಂತೆ. ಮಿಲನ ಪ್ರಕಾಶ್ ಅಥವಾ ಪ್ರಕಾಶ್ ವೀರ್ ಅವರ ನಿರ್ದೇಶನದ ಈ ಹಿಂದೆ ಒಂದು ಸಿನಿಮಾ ಬಂದಿತ್ತು, ತಾರಕ್ ಅಂತ ಅಂದ್ಬಿಟ್ಟು. ಸೊ ಇವರು ಒಂದು ತಂಡ ಹೇಳಿದೆ, ದರ್ಶನ್ ಮತ್ತು ಮಿಲನ ಪ್ರಕಾಶ್ ಅವರ ತಂಡ 10ಕ್ಕೆ ಮೇಕಿಂಗ್ ವಿಡಿಯೋ ರಿಲೀಸ್ ಮಾಡ್ತಾ ಇದ್ದೀವಿ ಅಂತ. ಇದರಲ್ಲಿ ಚಿತ್ರೀಕರಣದ ಒಂದು ಶ್ರಮ ಏನು ಮತ್ತು ಸೆಟ್ಟು ಇದೆಲ್ಲ ಅಭಿಮಾನಿಗಳಿಗೆ ರಿವೀಲ್ ಆಗೋ ಒಂದು ಸದಾವಕಾಶ ಇದೆ. ನಾಯಕಿ ಗೊತ್ತಿಲ್ಲ ಅಂತ ಹೇಳ್ತಾರೆ, ಬಟ್ ರಚನಾ ರಾಯನ್ ಅವರು ಹಿಂದೆ ಈ ಸಿನಿಮಾಗೆ ನಾಯಕಿ ಅಂತ ಒಂದು ಸುದ್ದಿ ಬಂದಿತ್ತು. ಅದು ಕೂಡ ನಾಯಕಿ ಯಾರು ಅಂತ ಕೂಡ ಇನ್ನೊಂದು ಸತಿ ಕನ್ಫರ್ಮ್ ಆಗೋ ಚಾನ್ಸಸ್ ಇದೆ. ಮತ್ತು ಇದರಲ್ಲಿ ಭಾಳ ವರ್ಷಗಳ ನಂತರ ಬಾಲಿವುಡ್ಡಿನ ಮಹೇಶ್ ಮಂಜ್ರೇಕರ್ ಅವರು ಕೂಡ ಆ್ಯಕ್ಟ್ ಮಾಡ್ತಿದ್ದಾರೆ. ಇಡೀ ತಂಡ ಒಂದು ಶ್ರಮ ಹಾಕಿ ಅಕ್ಟೋಬರ್ನಲ್ಲಿ ಹಿಂದೆ ದರ್ಶನ್ ಅವ್ರು ಭಾಳ ಹಿಂದೆ ಹೇಳಿದರು, ಅಕ್ಟೋಬರ್ನಲ್ಲಿ ನಾವೇನಾದರೂ ಮಾಡಿ ಸಿನಿಮಾನ ರಿಲೀಸ್ ಮಾಡೋಕ್ಕೆ ಪ್ರಯತ್ನ, ಎಷ್ಟೇ ಕಷ್ಟ ಆದರೂ ಶ್ರಮ ಹಾಕಿ ದಮ್ ಹಾಕಿ ಉಸಿರು ಕಟ್ಟಿ ಮಾಡ್ತೀವಿ ಅಂತ. ಬಟ್ ಅವರ ಒಂದು ಕೈಗೆ ಏಟಾಗಿದ್ದರಿಂದ ಸ್ವಲ್ಪ ಹಿನ್ನಡೆ ಉಂಟಾಗಿದೆ ಅಂತ ಹೇಳ್ಬೋದು. ಬಟ್ ಇವಾಗ ಮೇಕಿಂಗ್ ವಿಡಿಯೋ ನೋಡಿ ಇನ್ನು ಸಾಕಷ್ಟು ಸಮಯ ಕೂಡ ಇದೆ. ಸೊ ಚಿತ್ರೀಕರಣ ಮುಂದುವರೆದು ಬೇಗ ರಿಲೀಸ್ ಆಗ್ಬೋದು. ಒಟ್ಟಿನಲ್ಲಿ ಈ ವರ್ಷದ ಒಳಗಡೆ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ದರ್ಶನ್ ಅಭಿಮಾನಿಗಳು ಖುಷಿಯಿಂದ ಕಾಯ್ಬೋದು. ಮೇ 10ಕ್ಕೆ ಮೇಕಿಂಗ್ ವಿಡಿಯೋ ನೋಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ಸಂತೋಷ್ ರೈ ಪಾತಾಜಿ ಅವರ ಛಾಯಾಗ್ರಹಣದಲ್ಲಿ, ಬಹುಮುಖ್ಯವಾಗಿ ಅಜನೀಶ್ ಲೋಕನಾಥ್ ಅವರ ಸಂಗೀತದಲ್ಲಿ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಡೆವಿಲ್ ದ ಹೀರೋ ಮಿಲನ ಪ್ರಕಾಶ್ ವೀರ್ ಅವರ ಒಂದು ನಿರ್ದೇಶನದಲ್ಲಿ ಹೊಸ ಅವತಾರದಲ್ಲಿ. ನನಗಂತೂ ಆ ಫಸ್ಟು ಲುಕ್ ಟೀಸರ್ ನೋಡಿದಾಗ ಇವರು ದರ್ಶನ್ನ, ಇವರೊಳಗಿರೋ ಭಯಂಕರ ನಟ ಕಾಟೇರ ನಂತರ ಮತ್ತೆ ಹೊರಬರ್ತಾ ಇದ್ದಾನೆ. ಇನ್ನೂ ಸಾಕಷ್ಟು ಸಿನಿಮಾಗಳಿದೆ. ಸೊ ಸದ್ಯಕ್ಕೆ ಇದು ಡೆವಿಲ್ ಒಂದು ಸಿನಿಮಾ ನೆಕ್ಸ್ಟು ರಿಲೀಸ್ ಆಗುವಂಥದ್ದು. ಸೊ ನೋಡೋಣ ಮೇ 10ಕ್ಕೆ ಒಂದು ಏನು ವಿಡಿಯೋ ಬರುತ್ತೆ ಅಂತ ಅಂದ್ಬಿಟ್ಟು. ಅಲ್ಲಿವರೆಗೂ ಕಾಯೋಣ. ಎಲ್ಲರಿಗೂ ಥ್ಯಾಂಕ್ ಯು.